ನಮಸ್ಕಾರ ರೈತ ಬಾಂಧವರು. ಇವತ್ತು ಒಬ್ಬ ರೈತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಡ್ರಿಪ್ಗೆ ಹಾಗೆ ಸೀಟ್ಗೆ ನೀರಿಗೆ ಹೊಲಕ್ಕೆ ತುಂಬಾ ಖರ್ಚು ಮಾಡಿದ್ದಾರೆ. ಸೊ ಅವರಿಗೆ ಲಕ್ಷ ಕೂಡ ನಷ್ಟ ಆಗೈತೆ. ತೋರಿಸ್ತೀನಿ ಬನ್ನಿ ಆ ಬೆಳೆ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ನೋಡಿ ಆ ಸೌತೆಕಾಯಿಗಳು ಹೇಗಿವೆ ನೋಡಿ. ಇಲ್ಲವೇ ಇಲ್ಲ ಸೌತೆಕಾಯಿಗಳು ನೋಡ್ಬೋದು. ಇದಷ್ಟೇ ಅಲ್ಲ, ಈ ಲೈನ್ ತುಂಬಾ ನೋಡ್ಬೋದು. ಇದಷ್ಟೇ ಅಲ್ಲ, ಇಲ್ಲಿ ಕೂಡ ನೋಡಿ ಯಾವ ಥರ ನಷ್ಟ ಆಗೈತೆ ನೋಡಿ. ಈ ಥರ ಸೌತೆಕಾಯಿಗಳಿಗೆ ಕೊಳೆ ರೋಗ ಬಂದ್ಬಿಟ್ಟೈತೆ ನೋಡ್ಬೋದು. ಯಾವ ಥರ ರೈತನಿಗೆ ಎಷ್ಟು ನಷ್ಟ ಆಗೈತೆ ಅಂತ. ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಇದು ನಿಂತಿಲ್ವಂತೆ. ಈ ಥರ ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸಿದ್ದಾನೆ ರೈತ. ಸಂಪೂರ್ಣವಾಗಿ ತುಂಬಾ ಹೀಗೆ ಆಗಿದೆ ರೈತನಿಗೆ. ರೈತರೇ, ಯಾರಾದರೂ ನೀವು ಕ್ರಾಸಿಂಗ್ ಮಾಡಿ ಉತ್ತಮ ಬೀಜ ಇದೆ ಅಂತ ಕೊಟ್ಟರೆ ಅದನ್ನು ಪರಿಶೀಲಿಸದೆ ಯಾರನ್ನು ಒಪ್ಪಿಕೊಳ್ಳಬೇಡಿ. ಸೊ ಈ ಥರ ಒಪ್ಪಿಕೊಂಡ್ರೆ ಈ ಥರ ನಷ್ಟವನ್ನು ಅನುಭವಿಸೋದು ಗ್ಯಾರಂಟಿ. ಆ ರೈತ ಸಂಪೂರ್ಣವಾಗಿ ತನ್ನ ಆದಾಯವನ್ನೇ ಖರ್ಚು ಮಾಡಿ ಅದಕ್ಕೆ ಗೊಬ್ಬರ, ಎಣ್ಣೆ, ನೀರು ಮುಂತಾದ ಔಷಧಿಗಳನ್ನು ತಂದು ಹೊಡೆದ ಅದಕ್ಕೂ ಕೂಡ ಲಾಸ್ ಆಗಿದ್ದಾನೆ. ಹೀಗೆ ಲಾಸ್ ಆಗಿದ್ದೆ ರೈತನಿಗೆ ಮುಂದೆ ಬೆಳೆ ವಿಮೆ ಅಂತಾರೆ. ಸೊ ಆ ಬೆಳೆ ವಿಮೆಗೆ ಅರ್ಜಿ ಹಾಕ್ತಾನೆ, ಆದರೆ ದುಡ್ಡು ಬರುತ್ತೆ ಇಲ್ವ ಅನ್ನೋ ನಂಬಿಕೆ ಕೂಡ ಇರಲ್ಲ. ಈ ಥರ ರೈತರಿಗೆ ಜಗ್ಗು ಅನಾಹುತಗಳು ಆಗ್ತವೆ. ಸೊ ಎಚ್ಚರಿಕೆಯಿಂದ ಬೀಜಗಳನ್ನು ತೆಗೆದುಕೊಂಡು ಬಿತ್ತನೆ ಮಾಡಿ, ಹಾಗೆ ವೈರಸ್ಗಳನ್ನು ಬೇಗನೆ ಕಂಡುಹಿಡಿದು ತಜ್ಞರೊಂದಿಗೆ ನೀವು ಸಲಹೆ ಪಡೆದುಕೊಳ್ಳುವುದು ಉತ್ತಮ. ರೈತರು ಇನ್ನೆತ್ತಿಗೆ ವೈಜ್ಞಾನಿಕ ವಿಧಾನದಲ್ಲಿ ಬೆಳೆಯುವುದು ತುಂಬ ಉತ್ತಮ. ಈ ವಿಡಿಯೋದ ಪ್ರಕಾರ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.